ಹೋಗಿದ್ವಿ. ಮೈಸೂರಿನಲ್ಲಿರುವಂತಹ ಮಠ ಇದು ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ಅಂತ ಕೂಡ ತಿಳಿಸ್ತಾ ಇದ್ವಿ ಅಲ್ವೇ. ಮೂರ್ತಿಗಳ ದರ್ಶನ ಕೂಡ ಮಾಡಿದ್ವಿ. ಮುಂದೆ ನೀವೇ ನೋಡಿ. ವ್ಯಾಸರಾಜರು ಪರಾರ್ಚಿತ ರುಕ್ಮಿಣಿ ಸತ್ಯಭಾಮ ಸಮೇತ ಸಂತಾನ ಗೋಪಾಲಕೃಷ್ಣ ದೇವರು. ಸಂತಾನ ಗೋಪಾಲಕೃಷ್ಣ ಸಂತಾನಕ್ಕಾಗಿ ಸಾಕಷ್ಟು ಜನ ಅಪೇಕ್ಷೆ ಇಟ್ಟಿರ್ತಾರೆ. ಗೋಪಾಲಕೃಷ್ಣನ ಅನುಗ್ರಹವಾದರೆ ಯಾವುದು ಅಸಾಧ್ಯ? ಎಲ್ಲವೂ ಸಾಧ್ಯ. ಇಲ್ಲಿರ್ತಕ್ಕಂಥದ್ದೇ ಸಂತಾನ ಗೋಪಾಲಕೃಷ್ಣ. ಗೋಪಾಲಕೃಷ್ಣನ ಈ ಆಸ್ಥಾನದಲ್ಲಿ ಒಮ್ಮೆ ಪ್ರಾರ್ಥನೆ ಮಾಡೋದು ಸಾಕು, ಗರ್ಭದಲ್ಲಿರ್ತಕ್ಕಂಥ ದೋಷವೂ ದೂರ ಆಗುತ್ತೆ. ಭಗವಂತನಿಗೆ ಅಸಾಧ್ಯವಾದ ಯಾವುದು? ಎಲ್ಲವೂ ಸಾಧ್ಯ. ಆದ್ರೆ ಭಕ್ತಿ ಅಲ್ಲಿ ಪ್ರಧಾನ. ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಖಂಡಿತ. ನಮ್ಮ ಶ್ರೀಮಠದಲ್ಲಿ ಸಂತಾನ ಯಂತ್ರ ಕೊಡುವ ಒಂದು ಸಂಪ್ರದಾಯ ವ್ಯಾಸರಾಜರ ಕಾಲದಿಂದ ಇರುವುದು. ಆ ಸಂದರ್ಭದಲ್ಲಿ ವ್ಯಾಸರಾಜರು ಸ್ಥಾಪನೆ ಮಾಡಿದ್ದು. ಪುನಃ ವ್ಯಾಸರಾಜರು ಏನು ನಮ್ಮಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಸುದರ್ಶನ ಹೋಮ ಮಾಡುವ ಸಂಪ್ರದಾಯ, ಭೂವರಹ ಯಜ್ಞವರಹ ವಾಸುದೇವ ಮೂರ್ತಿಯ ಸಾಕ್ಷಿಯಾಗಿ ಹೋಮ ಪೂರ್ಣಾಹುತಿ ನಡೀಬೇಕು ಅಂತ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ ನಮ್ಮ ಪರಂಪರೆಯಲ್ಲಿ ಬಂದಿದೆ. ಆ ಭೂವರಹ ಯಜ್ಞವರಹ ವಾಸುದೇವ ಮೂರ್ತಿಗೆ ಶ್ರೀಮದ್ ಮಧ್ವಾಚಾರ್ಯರು ತಾವೇ ಸ್ವತಃ ಎರಕ ಹೊಯ್ದಂತಹ ಮೂಲ ಪಟ್ಟಾಭಿರಾಮ ದೇವರು ಆಗ ಆರೂಢಂ ಜಗದಂಬಯ ಅಂತ ದ್ವಾದಶ ಸ್ತೋತ್ರವನ್ನ ಮಾಡಿದ್ದಾರೆ. ಆ ದ್ವಾದಶ ಸ್ತೋತ್ರದ ಸಂದರ್ಭದಲ್ಲಿ ಆ ವಾಕ್ಯ ಬರೋದು ಆರೂಢಂ ಜಗದಂಬಯ ಅಂತ ದ್ವಾದಶ ಸ್ತೋತ್ರದಲ್ಲಿ ಒಂದು ವಾಕ್ಯ ಬರುತ್ತೆ. ಆ ಸಂದರ್ಭದಲ್ಲಿ ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ಒಂದು ಶ್ರೀಮದ್ ಆಚಾರ್ಯರ ತಾವೇ ಸ್ವತಃ ಎರಕ ಹೊಯ್ದಂತಹ ಮೂಲ ಪಟ್ಟಾಭಿರಾಮ ದೇವರು ಶ್ರೀರಾಮಚಂದ್ರ ಸ್ವಾಮಿನ ಕಣ್ಗಳಲ್ಲಿ ನೋಡಿ ಆನಂದಿಸಿ. ಯಾಕೆಂದ್ರೆ ಈ ಶ್ರೀರಾಮಚಂದ್ರನಿಗೆ ಇರತಕ್ಕಂಥ ಇತಿಹಾಸವೇ ಬಹಳಷ್ಟು ವಿಶೇಷ. ಬಲಮುರಿ ಶಂಕ ವ್ಯಾಸರಾಜರ ಕಾಲದ್ದು, ಲಕ್ಷ್ಮೀ ಸನ್ನಿಧಾನ. ಹೌದು, ಬಲಮುರಿ ಶಂಕ ಅಂದ್ರೆ ಮಹಾಲಕ್ಷ್ಮಿ ಆರಾಧನೆಯಲ್ಲಿ ಬಹಳ ಪ್ರಮುಖ ಪಾತ್ರ. ಎಲ್ಲಿ ಬಲಮುರಿ ಶಂಕ ಇರುತ್ತೋ ಅಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ. ಬಹುಶಃ ಈ ವೈಭೋಗ ಎಲ್ಲ ನೋಡ್ತಿದ್ರೆ ಲಕ್ಷ್ಮಿ ಇಲ್ಲಿ ತಾಂಡವಾಡ್ತಿದ್ದಾಳೆ. ಆ ಲಕ್ಷ್ಮಿ ಸುಧಾಕಾಲದಲ್ಲಿ ನೆಲೆಸಿದ್ದಾಳೆ. ಅದಕ್ಕಾಗಿ ಬಲಮುರಿ ಶಂಕ ಅಷ್ಟೇ ವಿಶೇಷ. ಬಲಮುರಿ ಶಂಕಕ್ಕೆ ಸ್ವರ್ಣ ಖಚಿತವಾಗಿರತಕ್ಕಂತಹ ರತ್ನ ಒಂದು ಆ ವಜ್ರಾಂಗಿ ಸಹಿತ ಅಷ್ಟೇ ಆನಂದವಾಗಿದೆ. ರುಕ್ಮಿಣಿ ಸತ್ಯಭಾಮ ನೀಲಾದೇವಿ ಕರಾಚಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನನ್ನ ಈಗ ನಾವೆಲ್ಲ ನೋಡ್ತೀವಿ. ಇದು ಪ್ರತಿದಿನ ಅನುಷ್ಠಾನ ಆದ ನಂತರ ಆ ತುಳಸಿ ನಿನ್ನೆ ಪೂಜೆ ಮಾಡಿರ್ತಕ್ಕಂತಹ ತುಳಸಿ ಇನ್ನೂ ಶ್ರೀಕೃಷ್ಣ ಹಾಗೇ ಇದೆಯಲ್ಲ. ಸ್ವಾಮಿಯ ಸಾನ್ನಿಧ್ಯ ಅಂದ್ರೆ ಇದಕ್ಕೋಸ್ಕರ ಹೇಳುವಂಥದ್ದು. ಅಮ್ಮನವರು ರುಕ್ಮಿಣಿ ಸತ್ಯಭಾಮ ಮೊದಲು ಇಲ್ಲಿ ಒಂದು ಸಂಪ್ರದಾಯ. ಮೊದಲು ಅಮ್ಮನವರನ್ನು ಕೂಡಿಸಿದ ನಂತರ ಭಗವಂತನನ್ನ ಅವರು ಸ್ವಾಗತ ಮಾಡ್ತಾರೆ, ನಾವಲ್ಲ. ಅದು ನಮಗೆ ಸಂಪ್ರದಾಯ ಬಂದಿರೋದು. ಮೊದಲು ತಾವು ಗಮನಿಸಿದ್ರಿ ಭಗವಂತನನ್ನ ಕೂಡಿಸಿ ಅಮ್ಮನವರನ್ನ ಕರ್ಕೊಂಡ್ಬಂದು. ಯಾಕಂದ್ರೆ ಪೀಠದಲ್ಲಿ ಭಗವಂತ ಒಡೆಯ, ಅವರೇ ಸರ್ವೋತ್ತಮ. ಹಾಗಾಗಿ ಭಗವಂತನನ್ನು ಕೂಡಿಸಿದ ನಂತರ ಮಿಕ್ಕದವರೆಲ್ಲ ಬರ್ತಾರೆ. ಇಲ್ಲಿ ಹಾಗಲ್ಲ, ಆರೋಹಣ ಅವರೋಹಣ ಕ್ರಮದಲ್ಲಿ. ಇಲ್ಲಿ ಮೂಲ ಉಪಾಸನ ಮೂರ್ತಿ. ಯಾಕಂದ್ರೆ ಇದು ನೀಲಾದೇವಿ ಅಮ್ಮನವರು ಪೂಜೆ ಮಾಡಿದಂತಹ ಪ್ರಾರ್ಥನೆ ಮಾಡಿದಾಗ ವಿಶ್ವಕರ್ಮರೇ ಬಂದು ಭಗವಂತನ ಆಜ್ಞೆಯನ್ನ ಪಾಲನೆ ಮಾಡಿ ಚತುರ್ಯುಗ ಮೂರ್ತಿ ನೀಲಾದೇವಿ ಅಮ್ಮನವರ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಕೊಟ್ಟಂತಹ ಮೂಲ ಗೋಪಾಲಕೃಷ್ಣ ದೇವರು. ಗೋಪಾಲಕೃಷ್ಣ ಚತುರ್ಯುಗ ಮೂರ್ತಿ. ಇದು ಪಚ್ಚೆ ಕವಚ ಪೂರ್ತಿ, ಪಚ್ಚೆ ಮತ್ತು ವಜ್ರ, ಹಲಗೆ ವಜ್ರ ಅಂತ ಹೇಳ್ತೀವಿ. ಈ ಕವಚದ ವೈಶಿಷ್ಟ್ಯ ಏನಂದ್ರೆ, ಶ್ರೀ ವ್ಯಾಸರಾಜರಿಗೆ ಕೃಷ್ಣದೇವರಾಜ ಶಿಷ್ಯರಾಗಿದ್ದ ಏನು ಅವರ ಕುಹಯೋಗವನ್ನ ಪರಿಹಾರ ಮಾಡಿದಾಗ ವ್ಯಾಸರಾಜರಿಗೆ ನವರತ್ನ ಖಚಿತ ಸಿಂಹಾಸನವನ್ನ ಕೃಷ್ಣಾರ್ಪಣ ಅಂತ ಹೇಳಿ ಆ ಸಂದರ್ಭದಲ್ಲಿ ನವರತ್ನದ ತುಲಾಭಾರಗಳನ್ನ ಮಾಡಿ ಮತ್ತು ಅದೇ ನವರತ್ನದ ಪಟ್ಟಾಭಿಷೇಕವನ್ನ ವ್ಯಾಸರಾಜರಿಗೆ ಕನಕಾಭಿಷೇಕ ಮಾಡಿದ ಸಂದರ್ಭದಲ್ಲಿ ಶ್ರೀ ವ್ಯಾಸರಾಜರು ಯತಿಗಳು ಇದು ಯಾವುದೂ ನಮಗೆ ಬೇಡ, ಎಲ್ಲ ಕೃಷ್ಣನ ಸೇವೆ, ಇದು ಕೃಷ್ಣನಿಗೆ ಮಾತ್ರ ಇರಬೇಕು ಅಂತ ಹೇಳಿ ಸ್ವತಃ ವ್ಯಾಸರಾಜರ ನಿರ್ಮಾಣ ಮಾಡಿದಂತಹ ಪಚ್ಚೆ ಕವಚ. ಶನ್ನೋ ಬೃಹತ್ವರ್ಯಮಾನ್ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯುಃ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ.
ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ.